ನೋಡಿದ್ರ ಈ ಮಾತುಗಳನ್ನು ಕೇಳ್ತಿದ್ದ ಹಾಗೇ ನಿಮ್ಮ ಮುಖ ಬದಲಾಯಿತು. ಇಂಥ ಭಾವಗಳ ಬದಲಾವಣೆಯೇ ಪ್ರೀತಿ. ಅವರು ಹತ್ತಿರ ಇದ್ದಾಗ ಮಾತ್ರ ಅಲ್ಲ, ಅವರ ಹೆಸರು ಹೇಳಿದಾಗ, ಅವರ ನೆನಪಾದಾಗ, ಅವ್ರ ಬಗ್ಗೆ ಮಾತಾಡಿದಾಗ ಕೂಡ ಆ ಹೃದಯದ ಮಿಡಿತ ಜಾಸ್ತಿ ಆಗುತ್ತೆ. ಆ ಸ್ಥಿತಿಗೇನೆ ಪ್ರೀತಿ ಅಂತ ಹೆಸರು. ಒಂದು ನಿಮಿಷ. ಹಲೋ. ಹಲೋ ವೀರು ಅವರೇ, ನೀವು ಆರಾಮಾಗಿದ್ದೀರಾ ಅಲ್ವಾ? ನಾನು ಆರಾಮಾಗಿದ್ದೀನಿ. ಯಾಕೆ ಕೇಳ್ತಾ ಇದ್ದೀರಾ? ಏನಿಲ್ಲ, ಇದ್ದಕ್ಕಿದ್ದ ಹಾಗೆ ನಿಮ್ಮ ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗಿದೆ. ನೀವು ತುಂಬಾ ಹೊತ್ತೇನಾದ್ರೂ ವಾಕ್ ಮಾಡಿದ್ರಾ? ಇಲ್ಲ, ಹಾಗೇನಿಲ್ಲ. ಆದರೆ ಯಾಕೋ ಗೊತ್ತಾಗ್ಲಿಲ್ಲ. ನಿಮ್ಮ ಫೋನ್ ಬಂದಿದ ತಕ್ಷಣನೇ ಎದೆ ಬಡಿತ ಜಾಸ್ತಿ ಆಯಿತು. ಹೌದಾ? ಸರಿ, ಹಾಗಾದ್ರೆ ನೀವು ಚೆನ್ನಾಗಿ ನೀರು ಕುಡೀರಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹುಷಾರು. ಸರಿ. ವೀರು, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಹೇಳಿ. ಬದುಕು ನಮಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಡುತ್ತೆ. ಆದರೆ ಆ ಅವಕಾಶಗಳನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ನಮಗಿರಬೇಕು ಅಷ್ಟೆ. ಅಂದರೆ ಈಗ ನಾವು ಏನಾದರೂ ಅಡುಗೆ ಮಾಡಬೇಕು ಅಂತ ಇಟ್ಕೊ, ಅದಕ್ಕೇನು ಮಾಡ್ತೀವಿ? ಎಲ್ಲ ತರಕಾರಿಗಳು ಹಾಕ್ತೀವಿ, ಎಣ್ಣೆ, ತುಪ್ಪ, ಒಗ್ಗರಣೆ, ಕಾಳುಗಳು ಹೀಗೆಲ್ಲ ಹಾಕಿರ್ತೀವಿ. ಅಷ್ಟು ಮಾಡೋದ್ರಿಂದ ಅಡುಗೆ ರುಚಿಯಾಗಿರೋಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಆ ಉಪ್ಪು ಹಾಕ್ತಿದ್ದ ಹಾಗೆ ಅದು ಅಡುಗೆನ ಬದಲಾಯಿಸ್ಬಿಡುತ್ತೆ, ಆ ರುಚಿನೇ ಬದಲಾಗ್ಬಿಡುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೆ. ನಮಗೆ ಹಣ, ಅಧಿಕಾರ, ಸ್ನೇಹಿತರು, ಸಂಬಂಧಿಕರು ಎಲ್ಲ ಇದೆ ಅಂತ ಅನ್ಕೋತೀವಿ. ಆದರೆ ಜೀವನದ ರುಚಿ ಮಾತ್ರ ನಮಗೆ ಸಿಕ್ಕಿರಲ್ಲ. ಜೀವನಕ್ಕೆ ಅರ್ಥನೇ ಇಲ್ವೇನೋ ಅನ್ನೋ ಹಾಗೆ ಬದುಕ್ತಾ ಇರ್ತೀವಿ. ಆದರೆ ನಮ್ಮ ಜೀವನದಲ್ಲಿ ನಮ್ಮನ್ನು ತುಂಬ ಪ್ರೀತಿಸೋರು ಬಂದಾಗ ಆ ಜೀವನದ ಅರ್ಥನೇ ಬೇರೆ ಆಗುತ್ತೆ. ನಿನ್ನ ಬಗ್ಗೆ ಕಾಳಜಿ ತೋರಿಸೋ, ಪ್ರೀತಿ ತೋರಿಸೋ ಒಂದು ಜೀವ ನಿನ್ನ ಹತ್ರ ಇದೆ. ನಾನು ಆಗಲೇ ಹೇಳ್ದಾಗೆ ನೀನು ನಿನ್ನ ಜೀವನನ ನೋಡೋ ರೀತಿಯೇ ಬದಲಾಗ್ತಾ ಇದೆ. ಇದಕ್ಕೆಲ್ಲ ಕಾರಣನೇ ಆ ಪ್ರೀತಿ ಅನ್ನೋದು. ಆ ಪ್ರೀತಿನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡ. ಸಮಾಜ ಏನನ್ನತ್ತೋ, ಮನೆಯವರು ಏನಂತಾರೋ ಅನ್ನೋದರ ಕಡೆ ಗಮನ ಕೊಡಬೇಡ. ಪ್ರೀತಿ ಅನ್ನೋದು ಇದೆಲ್ಲವನ್ನ ಮೀರಿತ್ತು. ಇಂಥ ಪ್ರೀತಿ ನಿನ್ನ ಮನಸ್ಸಲ್ಲಿ ಹುಟ್ಟಿರುವಾಗ ಆದಷ್ಟು ಬೇಗ ಅದನ್ನು ಹೇಳ್ಕೊ. ನೀನು ಒಂದು ವೇಳೆ ಹೇಳ್ಕೊಳ್ಳಿಲ್ಲ ಅಂದರೆ ನೀನು ಆ ಪ್ರೀತಿನ ಕಳ್ಕೊತೀಯ ಕಣೋ. ಇಲ್ಲಿ ನೋಡಿ, ಅಮೇಝಿಂಗು, ವಂಡರ್ಫುಲ್ಲು, ಸೂಪರ್ ಹೀರೋ, ಇದಕ್ಕೆಲ್ಲ ಏನರ್ಥ? ಅಯ್ಯೋ ತಟ್ಟ, ಬರೀ ಇಷ್ಟಕ್ಕೆ ಇಷ್ಟು ದೊಡ್ಡ ರಾಧ ಅಂತ ಮಾಡಿದ್ಯಾ ನೀನು? ಅಲ್ಲ, ಈ ಥರ ಒಂದು ಕಮೆಂಟ್ ಮಾಡಿದ ತಕ್ಷಣ ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಅರ್ಥನಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ನೀವು ಕಮೆಂಟ್ ಆದರೂ ಏನಕ್ಕೆ ಮಾಡಬೇಕಾಗಿತ್ತು? ಸುಬ್ಬು, ಪ್ರೀತಿಗೂ ಒಬ್ರು ಟ್ಯಾಲೆಂಟ್ನ ಅಪ್ರಿಷಿಯೇಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಬರೀ ಅವ್ನ ವಿಡಿಯೋಸ್ಗೆ ಕಮೆಂಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಕೊಡಿಲಿ, ಇಲ್ಲಿ ನೋಡು. ಈ ಹುಡುಗಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಳೆ ಅಂತ ಅವಳಿಗೂ ಕಮೆಂಟ್ ಮಾಡಿದ್ದೀನಿ. ಈ ಆಂಟಿ ಅಂಕಲು ಇವರಿಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅವ್ರಿಗೂ ಕಮೆಂಟ್ ಮಾಡಿದ್ದೀನಿ. ಹಾಗಂತ ನಾನು ಇವ್ರಿಗೆ ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅಂತ ಅರ್ಥನಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್.
ನೀವು ಮಿನಿಸ್ಟ್ರು ಮಗಳು ನೋಡೋಕೆ ಬೇರೆ ಚೆನ್ನಾಗಿದ್ದೀರಾ, ಅವನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ಬೋದಲ್ವಾ? ಆ ಥರ ಯಾರಾದರೂ ಲಿಮಿಟ್ ಕ್ರಾಸ್ ಮಾಡ್ತಿದ್ದಾರೆ ಅಂದರೆ ಬ್ಲಾಕ್ ಮಾಡಿ ಸಾಕೋದು ಅಷ್ಟೇ. ನಾವು ಯಾರನ್ನೋ ಹೊಗಳ್ತಿದ್ದೀವಿ ಅಂದ ಮಾತ್ರಕ್ಕೆ ನಾವು ಅವ್ರ ಹಿಂದೆ ಹೋಗ್ತಿದ್ವಿ ಅಂತ ಅನ್ಕೊಳ್ಳೋದು ತಪ್ಪು ಸುಪ್ಪು. ನನಗೆ ಚಿಕ್ಕ ವಯಸ್ಸಿಂದ ಡಾನ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಈ ಥರ ಡಾನ್ಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಅವ್ರಿಗೆ ಕಮೆಂಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಆದರೆ ನನಗೆ ಈ ಪ್ರಪಂಚದಲ್ಲಿ ನನ್ನ ಸುಬ್ಬು ಬಿಟ್ಟರೆ ಬೇರೆ ಯಾರೂ ಕಾಣಲ್ಲ. ನನಗೆ ಸರ್ಕಸಲ್ಲಿ ಜೋಕರ್ ಇಷ್ಟ, ಹಾಗಂತ ನಾನು ಜೋಕರ್ ಹಿಂದೆ ಹೋಗೋದಕ್ಕಾಗತ್ತಾ? ಕಾಡಲ್ಲಿ ಹುಲಿನೂ ಇಷ್ಟ, ಹುಲಿ ವಿಡಿಯೋಸ್ ನೋಡ್ತಾ ಇರ್ತೀನಿ, ಅದ್ರ ಜೊತೆ ಆಟ ಆಡಬೇಕು ಅಂತ ಅನ್ಸುತ್ತೆ, ಹಾಗಂತ ಅದ್ರ ಜೊತೆ ಆಟ ಆಡೋಕ್ಕಾಗತ್ತಾ? ಮೇಡಮ್, ಹುಲಿನೇ ಬೇರೆ ಹುಡುಗನೇ ಬೇರೆ ಮೇಡಮ್. ಹುಲಿ ಅಂದರೆ ಒಂದೇ ಸಲ ಜೀವನ ತೆಗೆದ್ಬಿಡುತ್ತೆ, ಆದರೆ ಇಂಥ ಹುಡುಗರು ಜೀವನನ ಹಾಳು ಮಾಡ್ತಾರೆ. ಚೊಪ್ಪ, ಎಷ್ಟು ಪೊಸೆಸಿವ್ ನೀನು. ನಾನು ಬರೀ ಅವನ್ನ ಹೋಗ್ಲಿದ್ದೀನಿ ಅಂದ್ ಮಾತ್ರಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಲ್ಲ ನೀನು. ಅಷ್ಟಕ್ಕೂ ಇವನು ಚಿಕ್ಕವನಿಂದ ಡಾನ್ಸ್ ಮಾಡ್ತಾ ಇದ್ದೇನೆ, ಅವಾಗಿಂದ ನೋಡ್ಕೊಂಡು ಬಂದಿದ್ದೀನಿ. ಅವ್ನು ನನಗಿಂತ ತುಂಬ ಚಿಕ್ಕವನು ಕೂಡ. ಆ ಸಲ್ಗಿಯಲ್ಲಿ ಅವ್ನು ಡಾನ್ಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀನಿ ಅಷ್ಟೇ. ಅದನ್ನ ನಂಗೆ ಗೊತ್ತಿಲ್ಲ ಮೇಡಮ್. ನೋಡಿ, ಪ್ರತಿಯೊಬ್ಬ ಹುಡುಗನಿಗೂ ತಾನು ಪ್ರೀತಿಸೋ ಹುಡುಗಿ ದೃಷ್ಟಿಯಲ್ಲಿ ಅವನೇ ಸೂಪರ್ ಹೀರೋ ಆಗಿರಬೇಕು ಅಂತ ಆಸೆ ಇರುತ್ತೆ. ಅವನ ಮುಂದೆನೇ ಬೇರೆ ಯಾರನ್ನಾದ್ರೂ ಹೊಗಳಿದ್ರೆ ಸಹಿಸ್ಕೊಳಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಎಲ್ಲಿ ಅವ್ನ ಹುಡುಗಿ ಅವನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾಳೋ ಅನ್ನೋ ಭಯನೂ ಇರುತ್ತೆ, ಗೊತ್ತಾ? ಇದನ್ನ ಮೊದಲೇ ಹೇಳ್ಬೇಕು ತಾನೆ. ನನ್ನ ದೃಷ್ಟಿಯಲ್ಲಿ ಯಾವತ್ತಿದ್ರು ನನ್ನ ಹೀರೋ ನೀನೇ. ಬರೀ ಡಾನ್ಸ್ ಮಾಡಿನೋ ಅಥವಾ ಚೆನ್ನಾಗಿ ಮಾತಾಡಿ ಹೀರೋಗಳಾಗೋದು ಬರೀ ಸಿನಿಮಾದಲ್ಲೂ ಸೀರಿಯಲಲ್ಲಿ ಮಾತ್ರ. ನಿಜ ಜೀವನದಲ್ಲಿ ಹೀರೋ ಆಗ್ಬೇಕು ಅಂದ್ರೆ ನಿಜವಾದ ಪ್ರೀತಿನೇ ಇರ್ಬೇಕು. ಆ ಪ್ರೀತಿ ನನಗೂ ಇದೆ ಮೇಡಮ್. ಏನೋ ನಿಜವಾದ ಪ್ರೀತಿ ನಿನಗಿದ್ಯಾ? ಈಗ ನಾನು ನಿನ್ನ ಅನುಮಾನನ ಬಗೆಹರಿಸಿದ್ದೀನಿ, ಆದ್ರೆ ನನ್ನಷ್ಟು ಒಳ್ಳೆವ್ ನೀನಲ್ಲ. ಅಯ್ಯೋ, ಯಾಕೆ ಮೇಡಮ್ ಇದಕ್ಕಿದ್ದಂಗೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಇನ್ನೇನ್ ಮತ್ತೆ, ಇಲ್ಲಿ ನೋಡು, ಇಷ್ಟೊಂದು ಹುಡುಗಿರ್ನ ಬ್ಲಾಕ್ ಮಾಡಿದ್ಯಾ. ಇವರೆಲ್ಲ ಇಷ್ಟೊಂದು ಹಾಡಿ ಹೋಗ್ಲಿ ಮೆಸೇಜ್ ಕಳ್ಸಿದಾರೆ ನಿನಗೆ. ಇದಕ್ಕೆ ಅರ್ಥ ಏನು? ಮೇಡಮ್, ಈಗ ಆ ಹುಡುಗ ಅವನೇ ನಿಮಗೆ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀನಿ ಅಂತ ಹೇಳಿದ್ರಿ? ಬ್ಲಾಕ್ ಮಾಡ್ತೀನಿ ಅಂದೆ ಅಲ್ವಾ? ನಾನು ಅದೇ ಮಾಡಿರೋದು ಮೇಡಮ್. ನಮಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಇವ್ರನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಬ್ಲಾಕ್ ಮಾಡಿರೋದು ನೋಡಿದ್ಮೇಲೆ ನೀವು ಈ ಥರ ಕೋಪ ಮಾಡ್ಕೋತಿದ್ದೀರಲ್ಲ, ನಿಮ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ? ಒಂದ್ಸಲ ಚೆಕ್ ಮಾಡಿ, ಯಾರಿಗಾದ್ರೂ ನಾನು ರಿಪ್ಲೈ ಮಾಡಿದ್ದೀನಿ ನೋಡಿ. ಅಯ್ಯೋ ಹೌದಲ್ವಾ ಸುಬ್ಬು, ನೀನೇನು ರಿಪ್ಲೈನೇ ಮಾಡಿಲ್ಲ. ಮೇಡಮ್, ಪ್ರತಿ ಹುಡುಗನಿಗಾಗಲಿ ಹುಡುಗಿಗಾಗಲಿ ಈ ಥರ 1000 ಮೆಸೇಜ್ಗಳು ಬರ್ತಾ ಇರುತ್ತೆ. ಈಗ ನಿಮ್ಮ ಬ್ಲಾಕ್ ಲಿಸ್ಟ್ ತೆಗೆದ್ರೂ ಇಂಥ ಮೆಸೇಜ್ಗಳು ಇರುತ್ತಲ್ವಾ? ಅಯ್ಯೋ ಹೌದು ಸುಬ್ಬು, ಗುಡ್ ಮಾರ್ನಿಂಗ್ ಅಂತೆ, ಗುಡ್ ನೈಟ್ ಅಂತೆ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ರಿಪ್ಲೈ ಮಾಡಿ. ನಾನೇನಾದರೂ ರಿಪ್ಲೈ ಮಾಡಲಿಲ್ಲ ಅಂದರೆ ನಿಮ್ಗೆ ತುಂಬ ಕೊಬ್ಬು, ಆ ಥರ ಈ ಥರ ಅಂತ ಏನೇನೋ ಮೆಸೇಜಸ್ ಕಳಿಸ್ತಾರಪ್ಪ. ಹಾಗೆ ನೀವು ಹೇಗೆ ಆ ಮೆಸೇಜ್ನೆಲ್ಲ ಬ್ಲಾಕ್ ಮಾಡಿದ್ದೀರೋ ಹಾಗೆ ನಾನು ಮಾಡಿದ್ದೀನಿ ಅಷ್ಟೇ ಮೇಡಮ್. ಅದು ತಪ್ಪಾ?